ಕುಮಟಾ ರೋಟರಿ ಕ್ಲಬ್ ವತಿಯಿಂದ ನಗರದ ನೆಹರು ನಗರದ ಕಿರಿಯ ಪ್ರಾಥಮಿಕ ಶಾಲೆಗೆ ಬ್ಯಾಂಡ್ ಸೆಟ್ ಹಾಗೂ ವಿವಿಧ ಕ್ರೀಡಾ ಸಾಮಗ್ರಿಗಳನ್ನು ಮತ್ತು ಅಂಗನವಾಡಿ ಮಕ್ಕಳಿಗಾಗಿ ಆಟದ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಶಾಲೆಯ ಮುಖ್ಯೋಧ್ಯಾಪಕಿ ಶೈಲಾ ಗುನ್ಗಿ ಅವರ ಮನವಿಯ ಮೇರೆಗೆ ಈ ನೆರವು ಒದಗಿಸಲಾಯಿತು. ಸಾಮಗ್ರಿಗಳನ್ನು ಹಸ್ತಾಂತರಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ಸಿಎ ವಿನಾಯಕ ಹೆಗಡೆ, ಯಾವುದೇ ಮಗು ಬಾಲ್ಯದ ಸಂತೋಷ ಮತ್ತು ಕ್ರೀಡಾ ಅನುಭವದಿಂದ ವಂಚಿತವಾಗಬಾರದು. ನಾವು ನೀಡುವ ಕೊಡುಗೆಗಳು ಕೇವಲ ವಸ್ತುಗಳಾಗಿರದೆ ಮಕ್ಕಳ ಕಲಿಕೆಗೆ ಪೂರಕವಾಗಿ ಅವರ ಪ್ರತಿಭೆ, ಆತ್ಮವಿಶ್ವಾಸ ಮತ್ತು ಮನೋಲ್ಲಾಸವನ್ನು ಬೆಳೆಸುವ ವಿದ್ಯಾರ್ಥಿ ಸ್ನೇಹಿ ಸಾಧನಗಳಾಗಿರಬೇಕು. ಆಗ ಮಾತ್ರ ಇಂತಹ ಸೇವೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ರೋಟರಿ ಕಾರ್ಯದರ್ಶಿ ಗುರುರಾಜ್ ಶೆಟ್ಟಿ ಮಾತನಾಡಿ, ಮುಖ್ಯೋಧ್ಯಾಪಕಿ ಶೈಲಾ ಗುನ್ಗಿ ಅವರ ದೂರದೃಷ್ಟಿಯ ನಾಯಕತ್ವ ಮತ್ತು ಶಾಲಾಭಿವೃದ್ಧಿಯಲ್ಲಿನ ಬದ್ಧತೆ ಇತರ ಶಾಲೆಗಳಿಗೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ರೋಟರಿಯ ಮಾಜಿ ಅಧ್ಯಕ್ಷ ಎನ್ಆರ್ ಗಜು ಮಾತನಾಡಿ, ಸರ್ಕಾರಿ ಅನುದಾನದೊಂದಿಗೆ ಸಾರ್ವಜನಿಕರ ಸಹಕಾರವನ್ನು ಸಮರ್ಥವಾಗಿ ಬಳಸಿಕೊಂಡು ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವುದು ಶ್ಲಾಘನೀಯ ಕಾರ್ಯ. ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲಾಭಿವೃದ್ಧಿ ಪ್ರಶಸ್ತಿ ಪಡೆದಿರುವ ಮುಖ್ಯೋಧ್ಯಾಪಕಿ ಶೈಲಾ ಗುನ್ಗಿ ಹಾಗೂ ಈ ಶಾಲೆಯ ಅಭಿವೃದ್ಧಿಗೆ ನಿರಂತರವಾಗಿ ಸಹಕರಿಸುತ್ತಿರುವ ರೋಟರಿಯನ್ ರಾಮದಾಸ ಗುನ್ಗಿ ಅವರ ಸೇವೆ ಅಭಿನಂದನೀಯವಾಗಿದೆ ಎಂದು ಹೇಳಿದರು. ರೋಟರಿಯ ನಿಯೋಜಿತ ಅಧ್ಯಕ್ಷೆ ಡಾಕ್ಟರ್ ಶ್ರೀದೇವಿ ಭಟ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕೋಶಾಧ್ಯಕ್ಷ ಅಡ್ವೋ ಗಣೇಶ್ ನಾಯ್ಕ್, ರೋಟರಿಯನ್ ರಾಮದಾಸ್ ಗುನ್ಗಿ, ಪವನ್ ಶೆಟ್ಟಿ, ಅರ್ಚನಾ ಬುಳ್ಳ, ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.